ಇವಾಗ ಈ ಥರ ಗಿಡ ಯಥೇಚ್ಛವಾಗಿ ಬೆಳೆದಿದೆಯಲ್ಲ, ಅದ್ರ ಬಗ್ಗೆ ಒಂದು ನಿಮಿಷ ನೀವು ಮಾತಾಡಿ. ನನಗೆ ಹಲಸಿನ ಬಗ್ಗೆ ಮೊದಲಿಂದಲೂ ಭಾಳ ಆಸಕ್ತಿ. ನಮ್ಮ ಅಲ್ಲಿ ಹುಡುಗಿರೋ ತೋಟ ಇದೆ, ಅಲ್ಲೂ ಹಲಸು ಬೆಳೆದಿದ್ದು ನಾನು. ನಾಟಿ ಗಿಡ ಬೆಳೆದಿದ್ದೀನಿ. ಅದನ್ನು ಫಸ್ಟಿಗೆ ಬರೋಕ್ಕೆ 8 ವರ್ಷ ಟೈಮ್ ತೊಗೊಳ್ತದ್ದು. ಅವಾಗಿಂದ ನನಗೆ ಅದ್ರ ಬಗ್ಗೆ ಸ್ವಲ್ಪ ಇದು ತಿಳಿಸಲೇ ಇತ್ತು, ಏನು ಮಾಡೋದು. ವಾಟ್ಸಪ್ಪಲ್ಲಿ ಒಂದ್ಸರಿ ನೋಡಿದಾಗ ಹಲಸು ಹಾಕಿದ್ದು 2 ವರ್ಷ 3 ವರ್ಷಕ್ಕೆ ಬೆಳೆ ಬರುತ್ತೆ. ಹಾಕಿದ್ದು 3-4 ತಿಂಗಳಿಗೆ ಹೂ ಕಾಯಿ ಬಿಡುತ್ತೆ. ಅದರ ಪರಿಪೂರ್ಣ ಬೆಳೆ ಬರೋದಕ್ಕೆ 2 ವರ್ಷ ಟೈಮ್, 3 ವರ್ಷ ಟೈಮ್. ಅದನ್ನು ಬೆಳಿಬೋದು ಅಂತ ರೈತರು ಬೆಳಿಬೋದು. ಅದರಲ್ಲಿ ವರ್ಷಕ್ಕೆ 10ರಿಂದ 15 ಲಕ್ಷ ತನಕ ಆದಾಯ ಇದೆ ಅಂತ ಬಂದಾಗ ನನಗೆ ಆಸಕ್ತಿ ಬಂತು. ನಾವು ಯಾಕೆ ಬೆಳಿಬಾರ್ದು? ಈಗ ನಾನು ಆಲ್ರೆಡಿ ಈಗ ಅಡಿಕೆ ಬೆಳೀತಾ ಇದ್ದೀನಿ, ತೆಂಗು ಬೆಳೀತಾ ಇದ್ದೀನಿ, ಬಾಳೆ ಬೆಳೀತಾ ಇದ್ದೀನಿ. ಅದನ್ನೆಲ್ಲ ಕಂಪೇರ್ ಮಾಡಿದರೆ ಅಡಿಕೆಯಲ್ಲಿ ಒಂದು ವರ್ಷಕ್ಕೆ 4ರಿಂದ 5 ಲಕ್ಷ ರೂಪಾಯಿ ಎಕರೆಗಳ ಆದಾಯ ಬರುತ್ತೆ. ಆದರೆ 2 ಲಕ್ಷ ಖರ್ಚು ಮಾಡಬೇಕಾಗುತ್ತೆ. ಖರ್ಚು ಮಾಡಿದಾಗ ಮಾತ್ರ 5 ಲಕ್ಷದ 4 ಲಕ್ಷದ ಅಡಿಕೆ ಆಗಬಹುದು. ಅದು ಮಳೆ ಬಂದರೆ. ಮಳೆ ಹೆಚ್ಚು ಕಡಿಮೆ ಏನಾದರೂ ಆದರೆ ಅದು ಫಸಲು ಹೋಗುತ್ತೆ. ಬರೀ ಹಾಕಿದ ದುಡ್ಡಷ್ಟೇ ಬರ್ಬೋದು. ತೆಂಗು ಅದೇ ಥರ ಆಗುತ್ತೆ. ಬಾಳೆನೂ ಹಾಗೆ, ಜೋಳ ಗಾಳಿ ಬಾಳಿ ಬಿಸ್ಬಿಟ್ರೆ ಅದು ಮುಗಿದೋಗಿ ಹಾಳಾಗೋಗಿ ಸಹ ಹೋಗುತ್ತೆ ಅಂತ ಮಾತಿನ ಆಗಿದೆ ನಮ್ಮಲ್ಲಿ. ಹಾಗಾಗಿ ಇದಕ್ಕೆ ಅಂಥದ್ದು ಏನು ಗಂಡಾಂತರ ಇಲ್ಲ. ಇದಕ್ಕೆ 2 ವರ್ಷ ಕಷ್ಟಪಟ್ಟು ಬೆಳೆದ್ಬಿಟ್ರೆ ಆಮೇಲೆ ಅದಕ್ಕೆ ನಾವು ಏನು ಮತ್ತು ಅದಕ್ಕೆ ನೀರು ಗೊಬ್ಬರ ಕೊಡೋ ಅವಶ್ಯಕತೆ ಇರೋಲ್ಲ. ಆಮೇಲೆ ಆಟೋಮೆಟಿಕ್ಕಾಗಿ ಬೆಳೆ ಬರ್ತಾ ಇರುತ್ತೆ. ವರ್ಷ ಪ್ರತಿ ವರ್ಷ 10, 15, 20 ಲಕ್ಷ ರೂಪಾಯಿ ತನಕ ಆದಾಯ ಬರುತ್ತೆ ಅಂತ ಗೊತ್ತಾಗ್ತದೆ. ನಮಗೂ ಆಸಕ್ತಿ ಬರುತ್ತೆ. ನಾವು ಯಾಕೆ ಇದನ್ನು ಮಾಡಬಾರ್ದು ಅಂತ ಅವನಾರು ಕಂಪನಿ ಜೊತೆ ಮಾತಾಡಿ ಇದಕ್ಕೆ ಹಾಕಿ ಈಗ 1 ವರ್ಷ ಇದು ತುಂಬಿಲ್ಲ. ಈ ರೀತಿ ಬಂದಿದೆ. ಈಗ ಕೆಲವು ಬೆಳೆದು ಬಂದಿದೆ. ಸುಮ್ಮನೆ ಶಾಂಪಲ್ಗೋಸ್ಕರ ಒಂದು 2 ಬಿಟ್ಟಿವಿ ನಾವು. ಅದು ನೋಡಿ ನಿಜಕ್ಕೂ ಈಗ ನಾವು 4 ಜನಕ್ಕೆ ಹೇಳಕ್ಕೆ ಬಯಸ್ತೀವಿ. ಯಾಕಂದರೆ ಯಾರ ರೈತರು ಬೆಳಿಬೋದು. ರೈತರಿಗೆ ಬೆಳೀರಿ, ಆರ್ಥಿಕವಾಗಿ ಸಬಲರಾಗ್ರಿ ರೈತರು. ಯಾಕಂದರೆ ರೈತರು ಕಷ್ಟ ಭಾವನೆ ನಮ್ಗೆ ಗೊತ್ತಿದೆ. ನಮ್ಮ ತಂದೆಯೂ ರೈತರೇ, ನಾನು ರೈತನೇ. ರೈತರ ಕಷ್ಟ ಏನಿದೆ, ಎಷ್ಟು ಕಷ್ಟಪಡ್ತಾರೆ ಅವರು. ಸಾಲ ಸೂಲ ಮಾಡಿ ಬೆಳೆಯೋಕ್ಕೆ ಪ್ರಯತ್ನ ಪಡ್ತಾರೆ. ಅದರಲ್ಲಿ ಕೆಲವು ಬೆಳೆ ಲಾಸ್ ಆದಾಗ ಬಡ್ಡಿ ದುಡ್ಡು ಕಟ್ಟಕ್ಕೆ ಅಥವಾ ದುಡ್ಡಿರಲ್ಲ. ಆ ಥರ ಪರಿಸ್ಥಿತಿ ರೈತರಿಗೆ ರೈತರ ಮೇಲೆ ಅವಲಂಬಿತರಾಗಿದ್ದಾರೆ. ಹಾಗಾಗಿ ನನ್ನ ಆಸೆ ಅಭಿಲಾಷೆ ಏನಂದರೆ ನಮ್ಮ ರೈತರು ಆರ್ಥಿಕವಾಗಿ ಸಬಲರಾಗಬೇಕು. ಅವ್ರು ಸಬಲರಾದರೆ ನಮ್ಮ ದೇಶನ ಉದ್ಧಾರ ಆಗೋದು. ಹಾಗಾಗಿ ಎಲ್ಲ ರೈತರು, ನಾನು ಹೇಳ್ತೀನಿ, ಎಲ್ಲ ರೈತರು, ಪ್ರತಿ ರೈತರು ಇದನ್ನು ಬೆಳೀರಿ. ಕನಿಷ್ಠ ಕಡಿಮೆ ಅಂದರೂ 10 ಎಕರೆ ಬೆಳೆದಿದ್ದಾರೆ ಜನ, 5 ಎಕರೆ ಬೆಳೆದಿದ್ದಾರೆ ಜನ. ಆದರೆ ನೀವು ಕನಿಷ್ಠ 1 ಎಕರೆ ಆದರೂ ಬೆಳೀರಿ. 1 ಎಕರೆ 300 ಗಿಡ ಏನಾಗಲ್ಲ. 1 ಎಕರೆ ಬೆಳೆದ್ರೆ ಏನಾಗಲ್ಲ. ಅದು 5 ವರ್ಷ 10 ವರ್ಷ ಕಾಯೋ ಅವಶ್ಯಕತೆಯೂ ಇಲ್ಲ. ನೋಡಿ, ರಿಸಲ್ಟ್ ಬಂದಿದೆ. ಅದೇ ನೋಡಿದಕ್ಕೂ ನಮಗೆ ಒಂಥರ ಆಶ್ಚರ್ಯ ಆಗುತ್ತೆ. ಕಣ್ಣಿಗೆ ಕಾಣ್ತಾ ಇದೆ. ಈಗ ಕಣ್ಣಿಗೆ ಕಾಣ್ತಾ ಇರೋದ್ರಿಂದ ನಮಗೆ ಇದರ ಮೇಲೆ ನಂಬಿಕೆ ಇನ್ನೂ ಜಾಸ್ತಿ ಆಯಿತು. ನನಗೆ ಖಾಲಿ ಜಮೀನಿಲ್ಲ, ಇಲ್ಲಾಂದರೆ ಇನ್ನೂ ಹಾಕ್ಬಿಡ್ತಾ ಇದ್ದೆ. ನಮ್ಮ ಮಕ್ಕಳು ಹೇಳ್ತಾರೆ,